ಕಾಲ್ತುಳಿತ ಕೇಸ್ ಬಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕಾಗ್ತಾ ಇದೆ. ಇವತ್ತು ಗಾಯಾಳುಗಳ ಹೇಳಿಕೆಯನ್ನ ದಾಖಲಿಸಲಿರುವಂತಹ ಡಿಸಿ ಜಗದೀಶ್ ಅವರಿಂದ ಹೇಳಿಕೆ ದಾಖಲು ಮಾಡಲಾಗುತ್ತೆ. ಡಿಸಿ ನ್ಯಾಯಾಲಯ ಸಭಾಂಗಣದಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಿದ್ದಾರೆ. ಯಾವ ಸಮಯದಲ್ಲಿ ಘಟನೆ ಸಂಭವಿಸಿತು, ಯಾವ ಕಾರಣದಿಂದ ಕಾಲ್ತುಳಿತ ಉಂಟಾಯಿತು, ಗಾಯಾಳುಗಳು ಎದುರಿಸಿದಂತಹ ಸಮಸ್ಯೆಗಳನ್ನು ಹೇಳಿಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗುತ್ತೆ. ಪ್ರತಿಯೊಬ್ಬ ಗಾಯಾಳುಗೂ ಹಾಜರಾಗೋದಕ್ಕೆ ಡಿಸಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹೇಗಾಯಿತು ಘಟನೆ, ನೀವು ಕಣ್ಣಾರೆ ನೋಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆ ಆಯಿತು ಆ ಟೈಮ್ನಲ್ಲಿ, ಈ ನೂಕು ನುಗ್ಗಾಟ ಆಗೋದಕ್ಕೆ ಕಾರಣ ಏನು, ಪ್ರತ್ಯಕ್ಷದರ್ಶಿಗಳು ಕೂಡ. ಸೊ ಹಾಗಾಗಿ ಡಿಸಿ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮತ್ತಷ್ಟು ಚುರುಕುಗೊಳಿಸಲಾಗ್ತಾ ಇದೆ. ಇವತ್ತು ಗಾಯಾಳುಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಿಕ್ಕಿದ್ದಾರೆ. ಈಗಾಗಲೇ 50ಕ್ಕೂ ಹೆಚ್ಚು ಗಾಯಾಳುಗಳು ಕೂಡ ಇದ್ರು. ಈ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರನ್ನಾಗಿ ತನಿಖೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ಹೇಗಾಯಿತು, ನಿಮಗೆ ಯಾವ ರೀತಿಯಾದಂತಹ ಮಿಸ್ಗೈಡ್ ಮಾಡಲಾಯಿತು, ಏನಂತ ತಿಳ್ಕೊಂಡು ನೀವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದ್ರಿ, ಹೇಗೆ ಬಂದ್ರಿ, ನೀವು ಬರೋದಕ್ಕೆ ಯಾವ ಪೋಸ್ಟ್ ಮುಖಾಂತರ ಬಂದ್ರಿ, ಹೀಗೆ ಪ್ರಶ್ನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಮತ್ತು ಹೇಗಾಯಿತು ಕಾಲ್ತುಳಿತ ಪ್ರಕರಣ, ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಯಾರೆಲ್ಲ ಸಿಬ್ಬಂದಿಗಳಿದ್ರು, ಯಾರು ಸಪೋರ್ಟ್ ಮಾಡಿದ್ರು, ನಿಮ್ಮನ್ನು ಆಸ್ಪತ್ರೆಗೆ ಯಾರು ದಾಖಲು ಮಾಡಿದ್ದು, ಹೀಗೆ ಆಯಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ ಡಿಸಿ. ಗಾಯಾಳುಗಳ ಹೇಳಿಕೆ ಮೊದಲಿಗೆ ದಾಖಲು ಮಾಡಿಕೊಳ್ತಾರೆ. ಹೇಗಾಯಿತು ಘಟನೆ, ಆ ಘಟನೆ ಆದಂತಹ ಸಂದರ್ಭದಲ್ಲಿ ಯಾರೆಲ್ಲ ಇದ್ದರು, ಯಾರ್ಯಾರು ಜೊತೆಲಿದ್ದರು ಅಂತ ಹೇಳಿ ತನಿಖೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಿಕ್ಕಿದ್ದಾರೆ. ಸಮಯ ಎಷ್ಟೊತ್ತು, ಎಷ್ಟು ಗಂಟೆ ಸುಮಾರಿಗೆ ಆಯಿತು, ನೀವು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಎಷ್ಟು ಗಂಟೆಗೆ ಬಂದ್ರಿ, ಎಷ್ಟು ಗಂಟೆಗೆ ಗೇಟ್ ಓಪನ್ ಮಾಡಲಾಯಿತು, ಎಷ್ಟು ಗೇಟನ್ನು ಓಪನ್ ಮಾಡಿದ್ರು, ಆ ಗೇಟ್ ಓಪನ್ ಆಗಿದ ತಕ್ಷಣ ಎಲ್ಲರನ್ನ ಒಟ್ಟಿಗೆ ಒಳಗಡೆ ಬಿಟ್ರ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಲಿಕ್ಕಿದ್ದಾರೆ. ಮತ್ತು ಆ ಸಂದರ್ಭದಲ್ಲಿ ಅವತ್ತಿನ ದಿನದಲ್ಲಿ ಏನೆಲ್ಲ ಆಯಿತು, ಹೇಗಾಯಿತು ಘಟನೆ ಅನ್ನೋದರ ಬಗ್ಗೆ ಗಾಯಾಳುಗಳು ಕೂಡ ಹೇಳಿಕೆಯನ್ನು ಕೊಡಲಿಕ್ಕಿದ್ದಾರೆ. ಹೇಗಾಯಿತು, ಈ ರೀತಿಯಾಗಿ ಆಯಿತು ಸರ್, ಕಾಲ್ತುಳಿತ ಆಯಿತು, ಉಸಿರಾಡೋದಕ್ಕೆ ಸಮಸ್ಯೆ ಆಯಿತು, ಆಗ ಅಲ್ಲೊಂದು ಆಂಬುಲೆನ್ಸ್ ಕೂಡ ಇರಲಿಲ್ಲ, ಮತ್ತು ಸಾಕಷ್ಟು ಜನರು ಕೂಡ ಇದ್ದರು, ಅಲ್ಲಿಂದ ನಾವು ಹೊರಗಡೆ ಬರೋದಕ್ಕೆ ಹರಸಾಹಸವನ್ನು ಕೂಡ ಪಟ್ವಿ ಅಂತ ಹೇಳಿ ಅವರವರ ರೀಸನ್ಸ್ಗಳನ್ನು ಕೂಡ ಅವರು ಕೊಡಲಿಕ್ಕಿದ್ದಾರೆ, ಏನಾಯಿತು ಸ್ಥಳದಲ್ಲಿ ಅನ್ನೋದರ ಕುರಿತು.